ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಈಗ ಸ್ವಲ್ಪ ಹೇಳೋದಿದೆ, ಕೇಳೋದಿದೆ. ಪಾಪ ನಿಮ್ಮಲ್ಲಿ ಈಗ ನೆನಪು ಮಾಡಿದೆ. ಈಗ ಜಸ್ಟ್ ಓಡಿಯಂ ಹಾಂ ಹಿರೇಕರ್ ಶೆಟ್ ಅವೇ ಅವರು ಇವರು ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಆದ್ಮೇಲೆ ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ ಅಂತ ಎಸ್ ನರಸಿಂಹಸ್ವಾಮಿಯವರು ಬರೆದರು. ಅಂಥ ಆಸೆ ಖಂಡಿತ ನಮಗೂ ಇದೆ. ಆ ಆಸೆಯನ್ನ ನೆರವೇರಿಸಿಕೊಳ್ಬೇಕಿದ್ರೆ ನಾವು ಸುಮ್ಮನೆ ಮನೆಯಲ್ಲಿ ಆಶಯದಿಂದ ಹಮ್ಮಿಕೊಂಡಿರುವಂಥ ಕರ್ನಾಟಕ ಮಂತ್ರಿಗಳಾದ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು, ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು, ಕರ್ನಾಟಕ ಸರ್ಕಾರ ಇವರನ್ನು ಗೌರವಪೂರ್ವಕವಾಗಿ ಹಕ್ಕಿಯ ಬಗ್ಗೆ ಸ್ವಾಗತಿಸುತ್ತೇನೆ. ಇವರಿಗೆ ಅಜೀಜ್ ಗುಂಡಾಪುರ್ ಡಿಸಿಎಫ್ ಅವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೋರುತ್ತೇನೆ. ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶಶಿಕಾಂತ್ ವಿಭೂತಿ ಎಸಿಎಫ್ ಮಂಗಳೂರು ಇವರನ್ನು ಸ್ವಾಗತ ಮಾಡಬೇಕೆಂದು ಕೋರುತ್ತೇನೆ. ಶ್ರೀ ಎಂ ಗಫೂರ್ ಅಧ್ಯಕ್ಷರು. ಹಬ್ಬದ ಮ್ಯಾಸ್ಕಾಟ್ ಲಾಂಛನಾಗಿ ಆಯ್ಕೆಯಾಗಿರುವ ಬಿಳಿ ಹೊಟ್ಟೆಯ ಮೀನು ಗಿಡುಗದ ಕುರಿತಾದ ಮಾಹಿತಿ ಪುಸ್ತಕವಿದು. ಧನ್ಯವಾದಗಳು ಅತಿಥಿಗಳಿಗೆ. ಆದ್ಮೇಲೆ ನಮಗಿಂತ 100 ಪಟ್ಟು ಸಾಧಕರು ನಮ್ಮ ಸುತ್ತ ನಾವು ತೆಗೆದುಕೊಳ್ತಾ ಇದ್ದೇವೆ. ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದ್ದೇವೆ, ಟೆಂಟಕಲ್ ಫೆನ್ಸಿಂಗ್ ಮಾಡ್ತಾ ಇದ್ದೇವೆ, ಜೊತೆಯಲ್ಲಿ ಆನೆ ಕಂದಕ ನಿರ್ಮಾಣ ಮಾಡ್ತಾ ಇದ್ದೇವೆ, APC ಕ್ಯಾಂಪ್ಗಳು ಮಾಡಿದ್ದೇವೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಇವತ್ತು ಬ್ಯಾಂಗ್ಳೂರಿನಲ್ಲಿ ಸಹಿತ ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಬೇಕು ಅಂತ ಹೇಳಿ ಐವನ್ ಡಿಸೋಜರ್ ಅವರು, ಇಲ್ಲ ಶಾಸಕರು ಎಲ್ಲರೂ ತಾವೆಲ್ಲ ಇವತ್ತು ಮನವಿಯನ್ನು ಮಾಡಿದ್ದೀರಿ. ನಾನು ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೇನೆ. ಇಲ್ಲಿ ನಮ್ಮ PCF ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಾರ್ಯಾರಂಭ ಮಾಡ್ತದೆ ಅನ್ನುವಂತ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಇವತ್ತು ಒಳಗಡೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದೆ. ಅತ್ಯಂತ ಬ್ಯೂಟಿಫುಲ್. ಇವೆಲ್ಲ ನೋಡಿ ಅದೃಷ್ಟವಂತರಿದ್ದೀರಿ. ಇಷ್ಟೊಂದು ಬ್ಯೂಟಿಫುಲ್
ಎಷ್ಟು ರಮಣೀಯವಾದಂತ ಪ್ರದೇಶದಲ್ಲಿ ನೀವೆಲ್ಲ. ಒಳ್ಳೆಯ ಸ್ವಚ್ಛ ಗಾಳಿ ಬರ್ತದೆ, ಶುದ್ಧ ನೀರು ಸಿಗ್ತದೆ ಇಲ್ಲಿರುವಂತವ್ರಿಗೆ. ಇವತ್ತು ಆಹಾರ ಶುದ್ಧ ಸಿಗ್ತದೆ. ಎಲ್ಲ ಕಡೆ ಮಾಲಿನ್ಯ, ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಹೀಗಾಗಿ ಎಲ್ಲ ರೋಗಗಳಿಂದ ಬಳಲ್ತಾ ಇದ್ದಾರೆ. ಆದ್ರೂ ಇವತ್ತು ಈ ಭಾಗದಲ್ಲಿ ಸಹಿತ ಈ ಕುದುರೆಮುಖದಲ್ಲಿ ಅರಣ್ಯವಾಸಿಗಳಿದ್ದಾರೆ, ಅವರಿಗೆ ಸ್ಥಳಾಂತರ ಮಾಡುವಂತ ಒಂದು ಪ್ರಸ್ತಾವನೆ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದೇನೆ. ಸುಮಾರು 300 ಪರಿವಾರದವರಿಗೆ ಸ್ಥಳಾಂತರ ಮಾಡಿದ್ದೇವೆ. ಇನ್ನೊಂದು 300 ಜನ ಸ್ಥಳಾಂತರ ಆಗ್ಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ 300 ಕೋಟಿ ರೂಪಾಯಿ ಬೇಕಾಗಿದೆ. ಅದು ಹೊರತುಪಡಿಸಿ ಇನ್ನೂ ಸುಮಾರು 600-700 ಜನ ಅಲ್ಲಿ ಪರಿವಾರದವರು ಇದ್ದಾರೆ. ಅವರಿಗೂ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನು ಕೊಟ್ಟು ಅರಣ್ಯದಿಂದ ಅವರಿಗೆ ಸ್ಥಳಾಂತರ ಮಾಡಿ ಮುಖ್ಯವಾಹಿನಿಯಲ್ಲಿ ತಂದ್ರೆ ಅರಣ್ಯನು ಬಹಳ ಇವತ್ತು ವಿಶಿಷ್ಟವಾಗಿ ಅಭಿವೃದ್ಧಿ ಆಗ್ತದೆ. ಮಾನವ ಪ್ರಾಣಿ ಸಂಘರ್ಷನು ಕಡಿಮೆ ಆಗ್ತದೆ. ಮೊನ್ನೆ ಏನು ಇವತ್ತೊಂದು ದುರ್ಘಟನೆ ಆಯ್ತು, ಆನೆ ತುಳಿತದಿಂದ ಸುಮಾರು 20 ಜನ, ಇಬ್ರು ಮೃತಪಟ್ಟಿದ್ದಾರೆ. ಪ್ರತಿ ವರ್ಷ 45ರಿಂದ 55 ಜನ ಮೃತಪಡ್ತಾ ಇದ್ದಾರೆ. ಅದನ್ನು ತಡೆಯಲಿಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಇವತ್ತಿಲ್ಲಿ ನಾನು ಕಮಾಂಡ್ ಸೆಂಟರ್ ಉದ್ಘಾಟನೆಯನ್ನು ಮಾಡಿದ್ದೇನೆ. ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ನಾವು ಪ್ರಾರಂಭ ಮಾಡಿದ್ದೇವೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಇವೆಲ್ಲ ಅರಣ್ಯಗಳಿಗೆ ಏನೋ ಒಂದು ಸಮಸ್ಯೆಗಳಿದ್ದಾವೆ, ಎಲ್ಲವನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿವಸ ಏನು ಡೀಮ್ ಫಾರೆಸ್ಟ್ ಇತ್ತು, ಅದರ ಜಂಟಿ ಸಭೆ ನಡೀತಾ ಇದೆ. ಜಂಟಿ ಸಮೀಕ್ಷೆ ಮಾಡಿ ಇವತ್ತು ಎಲ್ಲಿ ಗ್ರಾಮಗಳು ಬರ್ತವೆ, ಎಲ್ಲಿ ಸರ್ಕಾರಿ ಸ್ವತ್ತುಗಳಿದ್ದಾವೆ, ಅದೆಲ್ಲವನ್ನು ಹೊರತುಪಡಿಸಿ ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಪಟ್ಟಿಯನ್ನು ಮಾಡಿ 3 ತಿಂಗಳ ಒಳಗಾಗಿ ಕೊಡಬೇಕು ಅನ್ನುವಂತ ಉದ್ದೇಶ ಇದೆ. ಅದಕ್ಕೆಲ್ಲ ಜನಪ್ರತಿನಿಧಿಗಳು ಸಹಕಾರ ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಕಾಲಮಿತಿಯಲ್ಲಿ ಅದನ್ನು ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ನಾನು ತಮ್ಮೆಲ್ಲರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.